ಸೊ ಸೇಫ್ಟಿ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕೊಂಡೆ ನೋಡ್ರಿ ಜಾಸ್ತಿ ಕಸನಾಗೈತಿ ಯಾಕಂದ್ರೆ ಮಳೆ ಇಲ್ಲ ಅದಕ್ಕೆ ಹಿಡ್ಕದಾಗಿರೋ ಒಳಗೆ ಕತ್ಲಿರೋದ್ರಿಂದ ಕ್ಲಿಯರಾಗಿ ಕಾಣಿಸ್ತಾನಿಲ್ಲ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಈಗ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಚಹಾ ಕುಡಿಯತ್ತೆ ನೋಡ್ಬೋದು ನೀವು. ಅಂತ ಹೋಗೋದೈತಿ ನಿಪ್ಪಾನಿಗೆ, ಒಂದು ಸ್ವಲ್ಪ ಕೆಲಸ ಐತಿ. ಬರೀ ನೋಡೋಣ ಮುಂದೇನು ಆಗ್ತೈತಿ ಅಂತ. ಸೊ ಫಸ್ಟಿಗೆ ನೀರು ತರಕ್ಕೆ ಹೋಗ್ಬೇಕು, ಮನ್ಯಾಗ ನೀರೆಲ್ಲ. ಯಾಕಂದ್ರೆ ಇಷ್ಟು ಮಳೆ ಬಿದ್ರೂ ನೀರು ಚಾವಿಗೆ ನೀರು ಬರತ್ತಿಲ್ಲ ರೀ, ಯಾಕಂದ್ರೆ ಬೋರ ಮುಟ್ಟು ಸುಟ್ಟೈತಿ ಅಂತ ಒಳಗೆ. ಸೊ ಬರೀ ನೀರು ತೊಗೊಂಬರೋನು, ಆಮೇಲೆ ಹೋಗೋಣ ನಿಪ್ಪಾನಿಗೆ. ಇವೆಲ್ಲ ಮಲ್ಕೊಂಡವು ಗೈಸ್. ಇದೆ ನೋಡ್ರಿ ಚಲ್ಕೊಂಬ, ಇಲ್ಲಿ ನೀರು ಹೋಯ್ತೇವೆ ನಾವು. ಸೊ ಗೈಸ್ ಬಂದೇನ್ರಿ ಈಗ ನಿಪ್ಪಾನಿಗೆ. ನೋಡ್ಬೋದು ನಮ್ಮ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ವಿ, ಯಾಕಂದ್ರೆ ಇಲ್ಲಿ ನೆರಳು ಐತಿ. ಸೊ ಹಂಗಾಗಿ ಬರೀ ಹೋಗೋಣ ನೋಡೋಣ. ನೀವು ಸಂಡೇ ಇರೋದ್ರಿಂದ ಯಾಕೆಲ್ಲ ಕ್ಲೋಸ್ ಅದ. ಸೊ ಗೈಸ್ ಫೈನಲಿ ನಿಪ್ಪಾನಿಗೆ ಬಂದದ್ದು ಕೆಲಸ ಮುಗಿತು ರೀ. ಸೊ ಬರೀ ನಾವು ಹೋಗೋಣಂತ ಮನೆಗೆ. ಸೊ ಲೆಟ್ಸ್ ಗೋ. ಸೊ ಗೈಸ್ ನಿಪ್ಪಾನಿನ ಹೋಗಿ ಮನೆಗೆ ಹೋಗಿ ನಾ ಬಂದೆ ನೋಡ್ರಿ ಹೊಲದಾಗ ನೋಡ್ಬೋದು. ಕಬ್ಬಿನ ಜಾಸ್ತಿ ಕಸನಾಗೈತಿ, ಯಾಕಂದ್ರೆ ಮಳೆ ಇಲ್ಲ ಅದಕ್ಕೆ. ಸೊ ಬೆಳಿಗ್ಗೆ ಜೋರು ಹತ್ತಲಿಲ್ಲ, ಹಂಗಾಗಿ ಕಸಕ್ಕೆ ಎಲ್ಲ ಜೋರು ಆಯಿತು ನೋಡ್ರಿ. ಕಸ ತೆಗಿಯತ್ತೇನೆ ಈಗ ಮಟ್ಟಿ ಆಳುಗಳಿಂದ ಯಾವ ಸಿಗಾನಿಲ್ಲ ರೀ. ಸೊ ಬರೀ ಎಷ್ಟು ಅದಾರ ತೆಗಿನು ಅಂತ, ಡೈಲಿ ಎಷ್ಟು ಅದ ಸ್ವಲ್ಪ ತೆಗೆದಾಗಿ ಮಾಡೋಣ. ಸೊ ಗೈಸ್ ನೋಡ್ಬೋದು ಕಸ ತೆಗಿಯೋದೀಗ ಅರ್ಧ ತಕ ಆಗೈತಿ. ಇದಾದ ಕೂಡಲೇ ಈಗ ನಾವು ಬಂದೇನ್ರಿ ಮೇವು ಮಾಡೋಕೆ ಟೈಮ್ ಆಗೈತಿ ಅಂತ. ಸೊ ಇಷ್ಟೈತಿ ಕೆಲಸ. ಅಮಾವಾಸ್ಯೆ ಐತಿ, ಹಾಗಾಗಿ ನಾವು ಹೊಂಟಿದ್ದೇನು ದೇವ್ರಿಗೆ. ಸೊ ಗೈಸ್ ಮತ್ತೆ ಬೆಳಿಗ್ಗೆ ಎದ್ದು ನಾ ಬಂದೆ ನೋಡ್ರಿ ಹೊಲಕ್ಕೆ. ಸೊ ಕಬ್ಬಿನ ಕಸ ತೆಗಿಯೋಕೆ. ಸೊ ಇನ್ನು ಬರೀ 2 ಸಾಲ ಓದಿದ್ರಿ, ಇದೆಲ್ಲ ಕಂಪ್ಲೀಟ್ ಆಯ್ತು. ಈಗ ಮುಗಿತೀಗ ಇನ್ನು ಮ್ಯಾಗಿನ ಪಟ್ಟಿ ತೆಗಿಬೇಕು. ಸೊ ಸೇಫ್ಟಿ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕೊಂಡೆ ನೋಡ್ರಿ ಯಾಕಂದ್ರೆ ಕೈಗೆಲ್ಲ ಕೊರಿತಾವ್ರಿ, ಭಾಳ ಬಿರ್ಸದವು ಜಗ್ಗುವಾಗ. ಯಾಕಂದ್ರೆ ಈ ಬಟ್ಟಿಗೆ ಇಲ್ಲೆಲ್ಲ ಕುರಿಪೇದು ಹದೈತಿ, ಕುರಿಯುವಾಗ ಭಾಳ ನೋವಾಗಿತ್ತು. ಅದಕ್ಕೆ ನಿನ್ನೆ ಬಂದಿಲ್ಲ. ಸೊ ಇವತ್ತು ಬಂದೇನು. ಸೊ ಇವತ್ತಿಂದ ಟೆಂಡ್ ಮಾಡೋಣ ಅಂತ ಇವತ್ತು. ಮತ್ತು ಮ್ಯಾಗಿಂದ ಎಷ್ಟು ತೆಗಿನೂ ಮಿಕ್ಕಿದ್ದೇನೈತಿ, ಮತ್ತು ನಾಳೆ ಬಂದು ಕಂಟಿನ್ಯೂ ಮಾಡ್ತೇನೆ. ಅಷ್ಟು ತೆಗೆದ್ರೆ ಆಮೇಲೆ ಕಬ್ಬು ಹೊರಗೋದ್ರಿ, ಲಾಗುಡಿ ಹಾಕೋದು, ಮತ್ತು ಡ್ರಿಪ್ ಸ್ಟಾರ್ಟ್ ಮಾಡೋದು, ಇಷ್ಟೇ ಕೆಲಸ ಐತಿ. ಸೊ ಇದನ್ನ ಕೆಲಸ ಭಾಳ ಪೆಂಡಿಂಗ್ ಐತಿ, ಅದು ಮುಗಿಸೋಣ ಅಂತ್ರಿ. ಸೊ ಬರೀ ಕಂಟಿನ್ಯೂ ಮಾಡೋಣ ಕಸ. ಸೊ ಗೈಸ್ ಫೈನಲಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಈಗ ಬಂದೆ ನೋಡ್ರಿ ದೇವ್ರಿಗೆ. ನೋಡ್ರಿ ನಮ್ಮ ಮನೆ ದೇವ್ರ ಹಿಡ್ಕದಾಗಿರೋಂಥ. ಒಳಗೆ ಕತ್ಲಿರೋದ್ರಿಂದ ಕ್ಲಿಯರಾಗಿ ಕಾಣಿಸ್ತಾನಿಲ್ಲ, ಸ್ವಲ್ಪ ಕಾಣತೈತಿ ಒಳಗಿನ ದೇವ್ರು. ಅಮಾಸಿ ಅದು ಮುಗಿಸ್ಕೊಂಡು ದೇವ್ರ ದರ್ಶನ ತೊಗೊಂಡು ನಾವು ಹೊಂಟಿದ್ದೇನೆ ರೀ ಸಂತಿಗೆ. ಸೊ ಹಂಗೆ ಅಂಗಡಿಯಾಗೂ ಸ್ವಲ್ಪ ಗ್ರಾಸರಿ ತೊಗೋದೈತಿ, ಮತ್ತು ಕಾಯಿಪಲ್ಯನೂ ತೊಗೋದೈತ್ರಿ. ಸೊ ಬರೀ ಹೋಗೋಣ ಸಂತಿ ತೊಗೋಣ, ಆಮೇಲೆ ಹೋಗೋಣ ಅಂತ ಮನೆಗೆ. ಸೊ ನಾವು ಹೊಂಟಿದ್ದೇನೆ ರೀ ಸಂತಿಗೆ, ನೋಡ್ಬೋದು ನೀವು. ಈಗ ದೇವ್ರಿಗೆ ಹೋಗಿ ವಾಪಸ್ ಹೊಂಟಿದ್ದೇನೆ, ಸಂತಿ ತೊಗೊಂಡು ಮನೆಗೆ ಹೋಗ್ತೇನೆ. ಸೊ ಬರೀ ಹೋಗೋಣ ಅಂತ ಸಂತಿಗೆ. ಸೊ ಗೈಸ್ ಪಿಶ್ವಿ ತೊಗೊಂಡು ನಾವು ಬಂದು ನೋಡ್ರಿ ಸಂತಿಗೆ. ಇಲ್ಲೇ ಸಂತಿ ಕೊಡ್ತೈತಿ. ಸೊ ಬರೀಗ ಸಂತಿ ಮಾಡ್ಕೊಂತ ಹಂಗ್ರಿ ಕೊತ್ತಂಬರಿ ಹೆಂಗ್ರ. ಸೊ ಕೊತ್ತಂಬರಿ ಪಲ್ಯ ಎಲ್ಲ ನಮ್ಮನೆ ಕಾಯಿಪಲ್ಯ ಬಂದೈತ್ರಿ ಇಲ್ಲಿ. ಸೊ ಇಲ್ಲಿ ಇದರ ಫ್ರೆಶ್ ಬರ್ತೈತಿ, ಯಾಕಂದ್ರೆ ಇಲ್ಲಿ ನೀರಾವರಿ ಜಾಸ್ತಿ ಐತ್ರಿ ಈ ಸೈಡ. ಹಾಗಾಗಿ ಇಲ್ಲಿ ಕಾಯಿಪಲ್ಯ ಏನೈತೆ ಅದು ಜಾಸ್ತಿ ಬರ್ತೈತಿ ಇಲ್ಲಿ. ಹಾಗಾಗಿ ಜಾಸ್ತಿ ಜನ ಇಲ್ಲೇ ಬರ್ತಾರದು. ನಾವು ಸ್ವಲ್ಪ ಇಲ್ಲಿ ಜಾಸ್ತಿ ಬರ್ತೀವಿ. ನಮ್ಮ ಸೈಡ್ ಒಂದು ಸಂತಿ ಕೊಡ್ತೈತಿ, ಬಟ್ ಅಲ್ಲಿ ಫ್ರೆಶ್ ಬರೋಂಗಿಲ್ಲ. ಗೈಸ್ ಫೈನಲಿ ಇಟ್ಟು ಸಂತೆ ತೊಗೊಂಡದ್ದಾಯಿತು. 200 ರೂಪಾಯಿ ಸಂತೆ ಅದ. 200 ರೂಪಾಯಿಗೆ ಪಿಶ್ವಾಗಿತ್ತು ನೋಡ್ರಿ. ಸೊ ಬರೀಗ ಅಂಗಡಿಯಾಗ ಒಂದು ಸ್ವಲ್ಪ ಸಂತೆ ತೊಗೊಂಡು ಹೋಗೋಣಂತ.
ಬರೀಗ ಹೋಗೋಣ. ಅಂಗಡಿ ಸಂತಿನೂ ತೊಗೊಂಡಾಯ್ತು ಈಗ ಇಷ್ಟು ಸಾಮಾನದ್ದು. ಸೊ ಗೈಸ್ ಬರೀ ಮಸ್ತ್ ಬಗ್ಗೆ ಚಹಾ ಕುಡಿನಂತ. ಸೊ ಗೈಸ್ ಇದಾಗಿತ್ತು ರೀ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮಸ್ತ್ ಸಿಗ್ತೇನೆ ನೆಕ್ಸ್ಟ್ ಬ್ಲಾಗ್ನಾಗ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ.